ಕೆಎಸ್ ಪರೀಕ್ಷೆಗಾಗಿ ಸೂಪರ್ 10 ಪಾಯಿಂಟ್ಸ್. ಫಸ್ಟ್ 1906ರಲ್ಲಿ ಇಂಡಿಯನ್ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್ಸ್ ಇದರ ಮೂಲಕ ವಿದ್ಯಾರ್ಥಿ ವೇತನ ಪಡೆದ ಬ್ರಿಟಿಷ್ ಸಂಸ್ಥೆ ಅದು. ಇಂಡಿಯನ್ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್ಸ್ನ ಬ್ರಿಟಿಷರದಿಂದ ಏನು ಪಡೆದಿರಬೇಕು ಅಂದ್ರೆ ವಿದ್ಯಾರ್ಥಿ ವೇತನ ಪಡೆದ ಮೊದಲ ಭಾರತೀಯ ಯಾರು? ಫಸ್ಟ್ ಇಲ್ಲಿ ಕಾನ್ಸೆಪ್ಟ್ ನೋಡ್ರಿ. 1906ರಲ್ಲಿ ಇಂಡಿಯನ್ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್ಸ್ ಅನ್ನುವ ಸಂಸ್ಥೆ ಸ್ಥಾಪನೆ ಆಯಿತು. ಅದು ಬ್ರಿಟಿಷರು ಸ್ಥಾಪನೆ ಮಾಡಿದ್ದು. ಅದರ ಮೂಲಕ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನ ಪಡೆದಿರುವ ಮೊದಲ ಭಾರತೀಯ ಯಾರು ಅಂತೇಳಿ ಎಕ್ಸಾಮ್ನ ಕೇಳಿದ್ದು. ಸೆಂಟ್ರಲ್ ಗೌರ್ಮೆಂಟ್ ನಂದಲಾಲ್ ಬೋಸ್ ಇವರು ಇದರ ವಿದ್ಯಾರ್ಥಿ ವೇತನ ಪಡೆದ ನಂದಲಾಲ್ ಬೋಸ್. ನೆಕ್ಸ್ಟ್ ವರ್ಡ್ ಬರೋದು ಭಾರತೀಯ ಕೈಗಾರಿಕಾ ಮತ್ತು ವಾಣಿಜ್ಯ ಕಾಂಗ್ರೆಸ್ ಅನ್ನು ಜಿ.ಡಿ. ಬಿರ್ಲಾ ಮತ್ತು ಪುರುಷೋತ್ತಮ ದಾಸ್ ಠಾಕೂರ್ ದಾಸ್ ಇವರು ಡ್ಯಾಶದಲ್ಲಿ ಭಾರತದ ಕೈಗಾರಿಕಾ ಮತ್ತು ವಾಣಿಜ್ಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳ್ತಾರೆ. 1920ರಲ್ಲಿ ಸ್ಥಾಪನೆ ಮಾಡ್ಯಾರ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದು ಸಹ 1920ರಲ್ಲಿ ಸ್ಥಾಪನೆ. ಆದರೆ ಇದರ ಮೊದಲ ಅಧ್ಯಕ್ಷ ಯಾರು ಅಂದ್ರೆ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಪ್ರೀವಿಯಸ್ ಕೆಎಸ್ ಕ್ವಶನ್ ರೀ. ಇವರು ಇಷ್ಟು ಕಾನ್ಸೆಪ್ಟ್ ಆಯ್ತು. ನೆಕ್ಸ್ಟ್ ವರ್ಡ್ ಜೇಮ್ಸ್ ಮಿಲ್. ಇವರು ಸ್ಕಾಟ್ಲೆಂಡ್ ದೇಶದ ಅರ್ಥಶಾಸ್ತ್ರಜ್ಞ. ಆದರೆ ಭಾರತದ ಇತಿಹಾಸವನ್ನು 3 ಹಂತಗಳಾಗಿ ವಿಂಗಡಣೆ ಮಾಡ್ಯಾರ. ಆ ಭಾರತದ ಇತಿಹಾಸವನ್ನು 3 ವರ್ಗಗಳಾಗಿ ಏನಂತೇಳಿ ವಿಂಗಡಣೆ ಮಾಡ್ಯಾರ ಅಂದ್ರ, ಒಂದನೇದ್ದು ಹಿಂದೂ ಭಾರತೀಯ ಇತಿಹಾಸ, ಎರಡನೆಯದು ಮುಸ್ಲಿಂ ಭಾರತೀಯ ಇತಿಹಾಸ, ಮೂರನೆಯದು ಕ್ರೈಸ್ತ ಭಾರತೀಯ ಇತಿಹಾಸ ಅಥವಾ ಕ್ರಿಶ್ಚಿಯನ್ ಭಾರತೀಯ ಇತಿಹಾಸ. ಅಂದ್ರೆ ಭಾರತಕ್ಕೆ ಮಧ್ಯಯುಗೀನ ಕಾಲದವರೆಗೆ ಹಿಂದೂ ಭಾರತದ ಇತಿಹಾಸ, ಇದನ್ನು ಪ್ರಾಚೀನ ಭಾರತದ ಇತಿಹಾಸ. ಮಧ್ಯಯುಗೀನ ಭಾರತದಲ್ಲಿ ದೆಹಲಿ ಸುಲ್ತಾನರು ಮೊಘಲರ ಆಳ್ವಿಕೆಯ ಅವಧಿಯನ್ನ ಇಸ್ಲಾಂ ಧರ್ಮದ ಇತಿಹಾಸ ಅಥವಾ ಮುಸ್ಲಿಂ ಸಮುದಾಯದ ಇತಿಹಾಸ. ಭಾರತಕ್ಕೆ ಬ್ರಿಟಿಷರು ಆಗಮನ ಮಾಡಿ ಆಡಳಿತ ಮಾಡಿದ್ದನ್ನು ಕ್ರಿಶ್ಚಿಯನ್ ಭಾರತದ ಇತಿಹಾಸ ಅಂತೇಳಿ 3 ವರ್ಗಗಳನ್ನಾಗಿ ಮಾಡ್ಯಾರ. ಯಾರು ಅಂದ್ರೆ ಜೇಮ್ಸ್ ಮಿಲ್ ಎನ್ನುವವರು. ಬಾಲಚರಕ ಸಂಘ 1930ರಲ್ಲಿ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರ. ಶ್ರೀಮತಿ ಮಾಜಿ ಪ್ರಧಾನಿಯವರು ಆಗಿರುವಂತಹ ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿ ಇವರು ಏನದಂದ್ರ ಇನ್ನ ಒಂದು ಹೆಸರು ಏನನ್ನು ಹೊಂದಿದ್ದರು ಅಂದ್ರೆ ಪ್ರಿಯದರ್ಶಿನಿ. ಅವರ ತಂದೆಯವರು ಪ್ರಿಯದರ್ಶಿನಿ ಅಂತೇಳಿ ಕರೀತಾ ಇದ್ದಾರೆ ಅವರಿಗೆ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಫಸ್ಟ್ ಭಾರತದಲ್ಲಿ ಏನಂದ್ರೆ ಪ್ರಸಾರ ಖಾತೆ ಸಚಿವಾಲಯದಲ್ಲಿ ಸಚಿವರಾಗಿದ್ದರು. ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಚಿವ ಸಂಪುಟದಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರಿ ಅದಕ್ಕೆ ಸಚಿವರಾಗಿದ್ದರು. ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವರು. ಶಾಸ್ತ್ರಿಯವರು ದೇಹಾಂತಗೊಂಡ ಬಳಿಕ ಇವರು ಒಟ್ಟು ಭಾರತದಲ್ಲಿ 3 ಅವಧಿಗಾಗಿ ಪ್ರಧಾನಮಂತ್ರಿಯಾಗಿದ್ದಾರೆ. ಇನ್ನು ಇಂದಿರಾ ಗಾಂಧಿಯವರು ಭಾರತದ ಉಕ್ಕಿನ ಮಹಿಳೆ ಎಂದು ಕರೆಯಲಾಗುತ್ತದೆ. ಆತ್ಮಕಥನ ಮೈ ಟ್ರುತ್. ಇವರು ದೇಹಾಂತಗೊಂಡಿರುವ ಸ್ಥಳಕ್ಕ ಅಥವಾ ಸಮಾಧಿಗೆ ಶಕ್ತಿ ಸ್ಥಳ ದೆಹಲಿದೊಳಗದ. ಇನ್ನ ಇಂದಿರಾ ಗಾಂಧಿಯವರು ಇವರ ಕಾಲಾವಧಿಯಲ್ಲಿ ಏನಂದ್ರೆ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 1975 ಆಂತರಿಕ ಗಲಭೆಗಳ ಕಾರಣದಿಂದ ಹೇರಲಾಗಿತ್ತು. ಇನ್ನ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ, ಇದರೊಳಗ ಉಗ್ರಗಾಮಿ ಬಿಂದ್ರೇವಾಲನನ್ನು ಪಂಜಾಬಿನ ಅಮೃತ್ಸರ ದೇವಾಲಯದಲ್ಲಿ ಹತ್ಯೆ ಮಾಡಲಾಯಿತು. ನಂತರ ಸಿಖ್ ಸಮುದಾಯದ ಅಂಗರಕ್ಷಕ ಪಡೆಗಳಿಂದನೇ ಇವರದು ಹತ್ಯೆ ಆಯಿತು. ಹಾಗಾಗಿ 1984 ಅಕ್ಟೋಬರ್
31ರಂದು ಹತ್ಯೆಯಾಯಿತು. ಇದು ನಮಗೆ ಕಾನ್ಸೆಪ್ಟ್. ಇದು 30 ಅಥವಾ 31st, ಇದನ್ನು ನೀವೇ ನೋಡ್ಕೊರಿ ಸರ್. ಅಕ್ಟೋಬರ್ ಕ್ವಶನ್ ಮಾರ್ಕ್ ಇದು ದೇಹಾಂತಗೊಂಡಿದ್ದು. ನೆಕ್ಸ್ಟ್, ಇವರು ಏನೋ ಒಂದು ಸಂಘಟನೆ ಮಾಡಿದ್ದರು, ವಾನರ ಸೇನೆ ಅಂತ ಹೇಳಿ. ವಾನರ ಸೇನೆ ಎನ್ನುವ ಸಂಘಟನೆಯ ರಚನಾಕಾರರು ಇವರೇ ಇದ್ದರು. ಯಾರು? ಇಂದಿರಾ ಗಾಂಧಿಯವರು. ನೆಕ್ಸ್ಟ್ ವರ್ಡ್, ಹಂಪಿಯ ಅವಶೇಷಗಳನ್ನು 1800ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಯಾವ ವ್ಯಕ್ತಿಗಳು ಅದನ್ನ ಏನಂದ್ರ ಕಂಡು ಹಿಡಿದಿದ್ದಾರೆ ಅಂತ ಹೇಳಿ ವರ್ಡ್ ಅದ. ಇದನ್ನ ಕರ್ನಲ್ ಮೆಕೆಂಜಿ ಅಂತ ಹೇಳಿ ಬರ್ತಾರೆ. ಯಾರು ಬರ್ತಾರೆ? ಕರ್ನಲ್ ಮೆಕೆಂಜಿ ಅಂತ ಹೇಳಿ ವರ್ಡ್ ಅದ. ಈ ಕರ್ನಲ್ ಮೆಕೆಂಜಿ ಎನ್ನುವವರು 1800ರಲ್ಲಿ ಹಂಪಿಯ ಅವಶೇಷಗಳನ್ನು ಕಂಡು ಹಿಡಿದರು. ಕರ್ನಲ್ ಮೆಕೆಂಜಿ, ಇದು ಫಸ್ಟ್ ಕಾನ್ಸೆಪ್ಟ್. ಹಂಪಿ ಇದು ಯಾವ ನದಿಯ ದಡದಲ್ಲಿ ಇದೆ ಅಂದ್ರೆ ತುಂಗಭದ್ರಾ ನದಿಯ ದಡದಲ್ಲಿ ಇದೆ. ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯನೂ ಅದ, ಪ್ಲಸ್ ಸಪ್ತಸ್ವರಗಳನ್ನು ನುಡಿಸುವ 56 ಕಂಬಗಳ ದೇವಾಲಯ ಅದ. ಈ 56 ಕಂಬಗಳ ದೇವಾಲಯದ ಹೆಸರು ವಿಜಯ ವಿಠ್ಠಲ ದೇವಾಲಯ. ವಿಜಯ ವಿಠ್ಠಲ ದೇವಾಲಯ ಅದು. ಇದು ಹೇಳ್ಬೇಕು ನಾವು. ಭಾರತ ಮತ್ತು ಚೀನಾದ ನಡುವೆ 1962ರಲ್ಲಿ ಯುದ್ಧ ನಡೆಯಿತು. ಹಾಗಾದರೆ ಯುದ್ಧಕ್ಕೆ ಚೀನಾವೇ ಹೊಣೆ ಎಂದು ಹೇಳಿದವರು ಯಾರು ಅಂತ ಕೇಳ್ತಾರ. ರಷ್ಯಾ ದೇಶದೊಳಗ ಅವಾಗ ಅಧ್ಯಕ್ಷ ಇದ್ದವ ಕ್ರುಶ್ಚೇವ್ ಎನ್ನುವವನು ಈ ವರ್ಡ್ ಹೇಳ್ಯಾರ. ಈ ಸ್ಟೇಟ್ಮೆಂಟ್ ಕೇಳಬಹುದು. C2ದೊಳಗ ಭಾರತ ಚೀನಾದ ನಡುವೆ ಯುದ್ಧ ನಡೀತು, ಆ ಚೀನಾನೇ ಯುದ್ಧಕ್ಕೆ ಮೂಲ ಕಾರಣ ಅಂತೇಳಿ ಹೇಳ್ದವ. ಕೈಗಾರಿಕಾ ಕ್ರಾಂತಿ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಯಾರು? ಅರ್ನಾಲ್ಡ್ ಟೈನವಿ ಅಂತೇಳಿ ಬರ್ತಾನ. ಎಷ್ಟು ವಾರ್ಡ್. ಹಾಗಾದರೆ ಇದಕ್ಕ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೇಳಿ ಕರಿತೀವಿ ನಾವು. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಈ ಪದ ಬಳಕೆ ಆಯ್ತು. ಫಸ್ಟ್ ಇದು ಪ್ರಾರಂಭ ಆಗಿದ್ದು ಏನದಂದ್ರ ಎಲ್ಲಿ ಅಂತ ಕೇಳ್ತಾರ. ಇಂಗ್ಲೆಂಡ್ ದೇಶದಲ್ಲಿ ಚಾಲು ಆಯ್ತು. ಕೈಗಾರಿಕಾ ಕ್ರಾಂತಿ ಜವಳಿ ಉದ್ಯಮದೊಳಗೆ ಚಾಲು ಆಯ್ತು. ಕೈಗಾರಿಕಾ ಕ್ರಾಂತಿಯಿಂದ ವಾತಾವರಣಕ್ಕೆ 50% CO2 ಪ್ರಮಾಣ ಹೆಚ್ಚಿಗೆ ಆಗ್ಯದ. 150 ಪಟ್ಟು ಅಂದ್ರೆ 150% ಮೀಥೇನ್ ಗ್ಯಾಸ್ನು ಹೆಚ್ಚಿಗೆ ಆಗ್ಯದ ವಾತಾವರಣದಲ್ಲಿ. ಮಾನವನಿಂದ ಜಾಗತಿಕವಾಗಿ ಏನಂದ್ರೆ ಹಸಿರು ಮನೆ ಅನಿಲಗಳು ಹೆಚ್ಚಿಗೆ ಬಿಡುಗಡೆಯಾಗುವುದು ಒಂದು. ಎರಡನೇದ್ದು ಮೀಥೇನ್. ಇವುಗಳನ್ನು ಹೇಳು. ರಾಜ ರಣಜಿತ್ ಸಿಂಗ್ ಅವರು ಅದಾಲತ್ ಇ ಅಲಾ ಇದನ್ನ ಎಲ್ಲಿ ಸ್ಥಾಪನೆ ಮಾಡಿದರು ಅಂತ ಕೇಳ್ತಾರ. ಅದಾಲತ್ ಇ ಅಲಾ ಎನ್ನುವುದನ್ನು ಸ್ಥಾಪನೆ ಮಾಡಿದ್ದು ಎಲ್ಲಿ ಅಂದ್ರೆ ಲಾಹೋರ್ ನಗರದಲ್ಲಿ. ಲಾಹೋರ ಇರುವುದು ಯಾವ ನದಿ ತೀರದಲ್ಲಿ ಅಂದ್ರೆ ರಾವಿ ನದಿ ತೀರದಲ್ಲಿ. ರಣಜಿತ್ ಸಿಂಗ್ ಅವರನ್ನು ಪಂಜಾಬಿನ ಶಿವ್ವಾ ಎಂದು ಕರೆಯಲಾಗುತ್ತದೆ. ಇವರು ಸುಕರ್ ಚಕಿಯಾ ಎನ್ನುವ ಬುಡಕಟ್ಟು ಅಂದ್ರೆ ಆ ಪಂಗಡ, ಸಿಖ್ ಸಮುದಾಯದ ಪಂಗಡ ಸುಖರ್ ಚಕಿಯಾ UPSC ಕ್ವಶನ್ ಪಂಗಡಕ್ಕೆ ಸೇರಿದವರು ಆಗಿದ್ದರು. ಒಂದು. ಎರಡನೆಯದ್ದು, ಇವರ ಧಾರ್ಮಿಕ ರಾಜಧಾನಿ ಯಾವುದಿತ್ತು ಅಂದ್ರೆ ಅಮೃತ್ಸರ್ ಪಂಜಾಬ್. ಅಮೃತ್ಸರ್ ಪಂಜಾಬ ಇದು ಧಾರ್ಮಿಕ ರಾಜಧಾನಿ ಇವ್ರದು. ಇದು ಹೇಳು. ನೆಕ್ಸ್ಟ್ ವರ್ಡ್ ಮತ್ತೆ ಏನೇನು ಗೊತ್ತಿರಬೇಕು ನೋಡಿ. ರಣಜಿತ್ ಸಿಂಗ್ ಅವರು ಪಂಜಾಬಿನಲ್ಲಿ ಇರುವಂತಹ ಗುರು ಹರಗೋವಿಂದ ಸಾಹೇಬ್ ದೇವಾಲಯಕ್ಕೆ ಚಿನ್ನದ ಲೇಪನೆ ಮಾಡಿಸ್ಯಾರ. ಹಾಗಾದರೆ ಇದು ಚಿನ್ನದ ಗೋಲ್ಡನ್ ಟೆಂಪಲ್ ಅಂತ ಹೇಳಿ ಕರಿತೇವಲ್ರಿ. ಈ ಗೋಲ್ಡನ್ ಟೆಂಪಲ್ಕ ಚಿನ್ನದ ಲೇಪನೆ ಮಾಡಿಸಿದವರೇ ಇವರೇ. ಅದಕ್ಕೆ ಹರಮಿಂದರ್ ಸಾಹೇಬ್ ದೇವಾಲಯ ಅಮೃತ್ಸರ್. ಇಷ್ಟು ಕಾನ್ಸೆಪ್ಟ್ ಗೊತ್ತಿಲ್ಲ. ವಿಷ್ಣುಧರ ವಾಕಂಕರ್ ಅವರು ಭೀಮೇಟ್ಕಾ ಗುಹೆಗಳನ್ನು ಪತ್ತೆ ಹಚ್ಚೋದು. ಇವು ಭಾರತದಲ್ಲಿ ಚಿತ್ರಕಲೆಗಳನ್ನು ಹೊಂದಿರುವ ಅತ್ಯಂತ ಪ್ರಾಚೀನವಾದಂತಹ ಗುಹೆಗಳು.
ಇವು ಯಾವ ರಾಜ್ಯದಾಗ ಅದಾವ? ಮಧ್ಯಪ್ರದೇಶ. ಯಾರು ಪತ್ತೆ ಹಚ್ಚಿದ್ರು? ವಿಷ್ಣುಧರ. ಎಷ್ಟದ ಪತ್ತೆ ಹಚ್ಚಿದ್ರು? 1957-58ರಲ್ಲಿ. ಭಾರತದಲ್ಲಿ ಲಭ್ಯವಿರುವ ಪ್ರಾಚೀನ ಗುಹೆಗಳಲ್ಲಿ ಇರುವ ಚಿತ್ರಕಲೆಗಳು ಅಂದ್ರೆ ಭೀಮೇಟಿಕಾನೆ ಹೇಳಿದ್ರು. ಜಾಟ್ ಬುಡಕಟ್ಟಿನ ಪ್ಲೇಟೋ ಎಂದು ಯಾರನ್ನು ಕರೆಯಲಾಗುತ್ತದೆ? ಕೀವಾರ್ಡ್. ಬರೇ ಪ್ಲೇಟೋ ಯಾರು ಅಂತ ಕೇಳಿದ್ರು ಅಂದ್ರ ಫಸ್ಟ್ ಸಾಕ್ರೆಟಿಸ್ ತೋರಿ. ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂತ ಕೇಳಿದ್ರು ಅಂದ್ರೆ ಪ್ಲೇಟೋ ಹೇಳ್ಬೇಕು. ಪ್ಲೇಟೋನ ಶಿಷ್ಯ ಯಾರು ಅಂದ್ರೆ ಅರಿಸ್ಟಾಟಲ್. ಅರಿಸ್ಟಾಟಲನ ಶಿಷ್ಯ ಯಾರು ಅಂತ ಕೇಳ್ತಾರ? ಅಲೆಕ್ಸಾಂಡರ್. ಅಲೆಕ್ಸಾಂಡರ್. ಇವರೆಲ್ಲ ಏನದ ಮೂವರು ಗ್ರೀಕ್ ದೇಶದ ತತ್ವಜ್ಞಾನಿಗಳು. ಸಾಕ್ರೆಟಿಸ್ಗ ವಿಷಯ ಉಣಿಸಿಕೊಳ್ಳಲಾಯಿತು. ಪ್ಲೇಟೋ ಎನ್ನುವವರು ಬರೆದಿರುವ ಪುಸ್ತಕ ದಿ ರಿಪಬ್ಲಿಕ್. ದಿ ರಿಪಬ್ಲಿಕ್. ಹಾಗಾದ್ರೆ ಅರಿಸ್ಟಾಟಲ್ ದಿ ಪಾಲಿಟಿಕ್ಸ್. ಪಾಲಿಟಿಕ್ಸ್. ಪ್ಲೇಟೋ ತನ್ನ ಮನೆಯ ಹೊರಗಡೆ ಒಂದು ಬೋರ್ಡ್ ಹಾಕಿದ್ದ. ರೇಖಾಗಣಿತದ ಜ್ಞಾನ ಇಲ್ಲದವನಿಗೆ ನನ್ನ ಮನೆಯ ಒಳಗೆ ಪ್ರವೇಶವಿಲ್ಲ. ಆ ವರ್ಡ್ ಹೇಳಿದ್ದನ್ರಿ ಅದು. ಇನ್ನು ಅರಿಸ್ಟಾಟಲ್ ಅವರಿಗೆ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಪಿತಾಮಹ. ಫಾದರ್ ಆಫ್ ಬಯೋಲಜಿ, ಜೀವಶಾಸ್ತ್ರದ ಪಿತಾಮಹ. ಫಾದರ್ ಆಫ್ ಜುವಾಲಜಿ, ಪ್ರಾಣಿಶಾಸ್ತ್ರದ ಪಿತಾಮಹ. ಹಾಗಾದ್ರೆ ಫಾದರ್ ಆಫ್ ಬಾಟ್ನಿ ಪೆರಸ್ಟಸ್ ಅಂತ ಹೇಳಿ ಬರ್ತಾರ, ಅವ್ರು ಆಗ್ತಾರೆ. ಇಲ್ಲಿ ಜಾಟ್ ಸಮುದಾಯದ ಪ್ಲೇಟೋ ಎಂದರೆ ಯಾರು ಅಂದ್ರೆ ಸೂರಜ್ ಮಲ್ ಎನ್ನುವವನು ಆ ಸಮುದಾಯದ ನಾಯಕನಾಗಿರ್ತಾರ. ಸೂರಜ್ ಮಲ್. ಇದು ಹೇಳ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಆಗಸ್ಟ್ 15, 1947ರಲ್ಲಿ. ಈ ಡೇಟ್ ಬಹಳ ಇಂಪಾರ್ಟೆಂಟ್. ಮಧ್ಯರಾತ್ರಿ ಸಂಸತ್ತಿನಲ್ಲಿ ಭಾಷಣ ಮಾಡಿದ ಭಾಷಣಕಾರರಲ್ಲಿ ಇವ್ರ ಜೊತೆಗೆ ಏನೋ ಒಬ್ರು ಯಾರು? ಈ ಡೇಟ್ ಇದ್ದದ್ದು ಫಸ್ಟ್ ಯಾವಾರ ಅಂದ್ರೆ ಶುಕ್ರವಾರ. ಹಾಗಾದ್ರೆ ಅವತ್ತ ನಮಗ ಸಹಿ ಮಾಡಿದ್ದು ಈ ಸ್ವಾತಂತ್ರ್ಯದ ಕಾಯ್ದೆಗೆ ಜೆ ನೆಹರು ಭಾರತದ ಪ್ರತಿನಿಧಿಯಾಗಿ ಸಹಿ ಮಾಡಿದ್ರು. ಈ ಕಡೆ ಇಂಗ್ಲೆಂಡಿನ ಪ್ರತಿನಿಧಿಯಾಗಿ ಮೌಂಟ್ ಬ್ಯಾಟನ್ ಕೊನೆಯ ವೈಸರಾಯ ಇವ ಸಹಿ ಮಾಡ್ದ. ಆಗ ಸಹಿ ಮಾಡಿದ ತಕ್ಷಣ ಏನದಂದ್ರ ನೆಕ್ಸ್ಟ್ ಭಾರತದ ಈ ವಿಜಯೋತ್ಸವದ ಕಹಳೆಯನ್ನು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೆಲುವಿನ ಸಂಕೇತವಾಗಿ ಏನದಂದ್ರ ಶಂಖ ಊತ್ತಿದ್ರು. ಅಂದ್ರೆ ಶಂಖವನ್ನು ಊದುವುದರ ಮೂಲಕ ಅದೇ ಕಾನ್ಸೆಪ್ಟ್ ಅನ್ನ ನೆಹರು ಅವರು ವಿಜಯದ ಸಂಕೇತವಾಗಿ, ಶ್ರೀಕೃಷ್ಣ ಪರಮಾತ್ಮನ ಗೆಲುವಿನ ಸಂಕೇತವಾಗಿ ನಮ್ಮಲ್ಲಿಯೂ ಸಹ ಆ ರೀತಿಯ ಕಹಳೆಯನ್ನು ಊದಲಾಯಿತು. ಪ್ಲಸ್ ಏನೋ ಒಂದು ಸ್ಪೀಚ್ ಕೊಟ್ಟರು ಮಧ್ಯರಾತ್ರಿಯಲ್ಲಿ ಇಡೀ ಭಾರತಕ್ಕ. ಅದಕ್ಕ ಏನದಂದ್ರ ಡೆಸ್ಟಿನಿ. ಡೆಸ್ಟಿನಿ ಎನ್ನುವ ಈ ಹೆಸರಿನಲ್ಲಿ. ಹಾಗಾದ್ರೆ ಯಾವ ಡೆಸ್ಟಿನಿ ಎನ್ನುವ ಹೆಸರಿನಲ್ಲಿ ಸ್ಪೀಚ್ ಕೊಟ್ಟಿದ್ದು ಇಂಪಾರ್ಟೆಂಟ್ ಬೇಕಲ್ಲ. ಒಂದು. ಎರಡನೇದು, ಇವರ ಜೊತೆಗೆ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಇನ್ನೊಬ್ಬ ವ್ಯಕ್ತಿಗಳು ಯಾರು ಅಂದ್ರ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರು. ರಾಧಾಕೃಷ್ಣ ಅವರು ಇದು ಇನ್ನೊಬ್ಬರು ಏನದ ಭಾಷಣ ಮಾಡಿದ ವ್ಯಕ್ತಿಗಳಲ್ಲಿ. ಎಲ್ಲರಿಗೂ ಧನ್ಯವಾದಗಳು.